ಜೀವ ಬೆದರಿಕೆ ಹಾಗೂ ಅಪಹರಿಸಿ ಮದುವೆಯಾದ ಆರೋಪ ಕೇಳಿಬಂದಿದೆ. ಯೂಟ್ಯೂಬರ್ ಕ್ವಾಜಾ ಶಿರಹಟ್ಟಿ ಅಲಿಯಾಸ್ ಮುಖ್ಲಪ್ಪ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರೋದು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯೂಟ್ಯೂಬರ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಹಿಂದೂ ಯುವತಿಯನ್ನ ಪ್ರೀತಿಸಿ ವಿವಾಹ ಆಗಿರುವಂತಹ ಮುಖ್ಲಪ್ಪನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಯೂಟ್ಯೂಬರ್ ಅಂದ್ರೆ ಹಿಂದೂ ಹೆಸರನ್ನ ಇಟ್ಕೊಂಡಿದ್ದ ಈತ ಯೂಟ್ಯೂಬರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಆದ್ರೆ ಕೆಲ ಯುವತಿಯರನ್ನ ಲವ್ ಜಿಹಾದ್ಗಾಗಿ ಬಳಸ್ಕೊಳ್ತಾ ಇದ್ದ ಅನ್ನುವಂತ ಆರೋಪ ಕೂಡ ಕಂಪ್ಲೇಂಟ್ ನಲ್ಲಿ ದಾಖಲಾಗಿದೆ. ಹಿಂದೂ ಪರ ಸಂಘಟನೆಗಳ ಜೊತೆ ಯುವತಿ ಪೋಷಕರಿಂದ ದೂರನ್ನ ಕೊಡಲಾಗಿದೆ. ಯುವತಿ ಪೋಷಕರು ತಮ್ಮ ಮಗಳನ್ನ ಅಪಹರಿಸಿ ಮದುವೆ ಆಗಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರೀಲ್ಸ್ ಮಾಡುವ ನೆಪದಲ್ಲಿ ಮದುವೆ ಸಮಾರಂಭ ಅಂತ ವೇದಿಕೆ ಮೇಲೆ ಹೋಗಿದ್ದಾರೆ. 4 ತಿಂಗಳ ಹಿಂದೆ ಮಗಳನ್ನ ಅಪಹರಿಸಿ ಮದುವೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ದಾಖಲಾಗಿದೆ. ಆಗ ರೀಲ್ಸ್ ಮಾಡಿದ್ದೀವಿ ಅಂತ ಈತ ಹೇಳಿದ್ದ. ಆದ್ರೀಗ ರಿಯಲ್ ಆಗಿ ಮದುವೆ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಇದು ಸುಳ್ಳು ಮದುವೆ ಅಂತ ಅಂದಿದ್ಕೆ ಫೋನ್ ಮಾಡಿ ಧಮ್ಕಿ ಹಾಕ್ತಾ ಇದ್ದಾನಂತೆ. ಇವರೆಲ್ಲ ಅನ್ಕೊಂಡಿದ್ದೇನು ಯುವತಿ ಕಡೆಯವರು ರೀಲ್ಸ್ಗಾಗಿ ಮದುವೆ ಆಗಿದ್ದಾರೆ ಅಂತ. ಆದ್ರೆ ಈತ ಈಗ ನಿಜವಾಗ್ಲೂ ಮದುವೆ ಆಗಿದ್ದೀವಿ ಅಂತೇಳಿ ಬೆದರಿಕೆ ಹಾಕ್ತಾ ಇದ್ದಾನೆ. ಕಾನೂನು ಕ್ರಮ ಜರುಗಿಸಬೇಕು ಅಂತ ಯುವತಿ ತಂದೆ ತಾಯಿ ಈಗ ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿ ಯೂಟ್ಯೂಬರ್ ಮುಖ್ಲಪ್ಪ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿತ್ತು. ಆತ ಯಾರು, ಆತನ ಹಿನ್ನೆಲೆ ಏನು, ಇದೇ ರೀತಿಯಾಗಿ ಹುಡುಗಿರನ್ನ ಬೆಳೆಸ್ಕೊಳ್ತಾ ಇದ್ದ, ಅದೆಲ್ಲದ್ರ ಬಗ್ಗೆ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ತನಿಖೆಗೆ ಮುಂದಾಗಿದ್ದಾರೆ. ಎಫ್ಐಆರ್ ದಾಖಲಾಗಿದೆ ಈತನ ವಿರುದ್ಧ. ಹುಡುಗಿಯನ್ನ ಮದುವೆ ಆಗಿದ್ದು ರೀಲ್ಸ್ಗಾಗಿ ಅಲ್ಲ, ರಿಯಲ್ ಆಗಿ ಮದುವೆ ಆಗಿದ್ದೀನಿ ಅಂತ ಬೆದರಿಕೆ ಹಾಕ್ತಿದ್ದಾನಂತೆ. ಅಷ್ಟೇ ಅಲ್ಲ, ಜೀವ ಬೆದರಿಕೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಈತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಮುಂದಿನ ಹಂತದ ತನಿಖೆಯಲ್ಲಿ ಏನ್ ಸತ್ಯ ಅನ್ನೋದು ಹೊರ ಬರಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಇಷ್ಟು ದಿನ ಈ ಯೂಟ್ಯೂಬರ್ ಮನರಂಜನೆ ಕೊಡ್ತಾ ಇದ್ರು ಜನರಿಗೆ, ಸಾಕಷ್ಟು ವ್ಯೂಸ್ ಬರ್ತಾ ಇತ್ತು, ಒಳ್ಳೆ ಜನಪ್ರಿಯತೆಯನ್ನ ಪಡ್ಕೊಂಡಿದ್ರು. ಆದ್ರೆ ಈತನ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಕೇಳಿ ಬಂದಿರುವ ಆರೋಪಗಳೆಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರವಾದದ್ದ? ಸೌಖ್ಯ ಏನು ಉತ್ತರ ಕರ್ನಾಟಕದ ರೀಲ್ಸ್ ತಾರೆ ಅಂತ ಪ್ರಸಿದ್ಧಿ ಪಡೆದಂತಹ ಈತ ಏನು ಕ್ವಾಜಾ ಶಿರಹಟ್ಟಿ ಏನಿದ್ದಾನೆ, ಈತನ ಅಲಿಯಾಸ್ ಈತ ಮುಖ್ಲಪ್ಪ ಅಂತೇಳಿ ಈತನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಈತ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈತ ವೈರಲ್ ಆಗಿದ್ದೇ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಖ್ಲಪ್ಪ ಅಂತೇಳಿ ಅಷ್ಟೊಂದು ಈತ ಪ್ರಸಿದ್ಧಿ ಪಡೆದುಕೊಂಡಿದ್ದ. ಈತ ಇಲ್ಲಿವರೆಗೂ ಜನರಿಗೆ ಮನರಂಜನೆ ನೀಡುವಂತಹ ಕೆಲಸವನ್ನ ಮಾಡ್ತಿದ್ದ. ಆದ್ರೆ ಈತನ ವಿರುದ್ಧನೇ ಇಲ್ಲಿ ಅಂದರೆ ಜೀವ ಬೆದರಿಕೆ ಮತ್ತು ಅಪಹರಣ ಆರೋಪ ಈಗಾಗಲೇ ಕೇಳಿ ಬಂದಿರೋದು. ಏನು ಗಾಯತ್ರಿ ಅನ್ನುವಂತಹ ಯುವತಿಯನ್ನ ಕಳೆದ 3 ತಿಂಗಳ ಹಿಂದ್ಗಡೆ ಅಂತಂದ್ರೆ ಹುಬ್ಬಳ್ಳಿಯ ಒಂದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಮತ್ತು ಗೋಕುಲ್ ರೋಡ್ ಅಲ್ಲಿರುವಂತಹ ಒಂದು ಲೋಯಾ ನಗರದಲ್ಲಿ ಈತ ಆ ಗಾಯತ್ರಿ ಅನ್ನುವಂತಹ ಯುವತಿಯನ್ನ ಇಲ್ಲಿ ಅಂದ್ರೆ ಅಪಹರಿಸಿಕೊಂಡು ಹೋಗ್ತಾನೆ. ಅಪಹರಿಸಿಕೊಂಡ ವಿರುದ್ಧ ಈತನ ವಿರುದ್ಧ ಈಗಾಗಲೇ ಅಂತಂದ್ರೆ ಒಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಜೀವ ಬೆದರಿಕೆ ಮತ್ತು ಅಪಹರಣ ಪ್ರಕರಣ ದಾಖಲಾಗಿದೆ. ಈ ಸಂಪುಟಕ್ಕೆ ಈಗಾಗಲೇ 3 ರಿಂದ 4 ದಿನಗಳಾಯ್ತು. ಈತ ಬಹಳಷ್ಟು ಇಲ್ಲಿ ಅಂತಂದ್ರೆ ವೈರಲ್ ಆಗಿದೆ. ಈತನ ವಿರುದ್ಧ ಇಲ್ಲಿ ಅಂದ್ರೆ ಲವ್ ಜಿಹಾದ್ ಆರೋಪ ಸಹ ಇಲ್ಲಿ ಅಂದ್ರೆ ಕೇಳಿ ಬರ್ತದೆ. ಯಾಕಂದ್ರೆ ಗಾಯತ್ರಿ ಮತ್ತು ಕ್ವಾಜಾ ಅಲಿಯಾಸ್ ಏನು ಮುಖ್ಲಪ್ಪ ಇದ್ದಾರೆ, ಇವರಿಬ್ರು ಸಹ ಇಲ್ಲಿ ಅಂದ್ರೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆ ಪ್ರೀತಿ ಈಗಾಗಲೇ ಅಂದ್ರೆ ಮದುವೆ ಹಂತಕ್ಕೆ ಹೋಗಿ ಕಳೆದ 3 ತಿಂಗಳ ಹಿಂದ್ಗಡೆ ಇಲ್ಲಿ ಅಂದ್ರೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮತ್ತು ಮುಂಡಗೋಡದಲ್ಲಿ ಒಂದು ಸಬ್ ರಿಜಿಸ್ಟರ್ ಅಲ್ಲೇ ಮದುವೆ ಆಗಿದ್ದಾರೆ. ಆದ್ರೆ ಈತ ಏನಿದ್ರೆ ಕ್ವಾಜಾ ಶಿರಹಟ್ಟಿ ಆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮೂಲತಃ ಇವನು ಒಂದು ಧಾರವಾಡ ತಾಲೂಕಿನ ಒಂದು ಹೆಬ್ಬಳ್ಳಿಯ ಒಂದು ನಿವಾಸಿ ಆದ್ರೂ, ಹೆಬ್ಬಳ್ಳಿಯ ಒಂದು ಫಾರ್ಮ್ ನ ನಿವಾಸಿ ಈತ. ಆದ್ರೆ ಆ ಎಲ್ಲಾ ದಾಖಲೆಗಳಲ್ಲಿ ಒಂದು ನಕಲಿ ದಾಖಲೆಗಳ ಸೃಷ್ಟಿ ಮುಂಡಗೋಡದ ನಿವಾಸಿ ಅಂತೇಳಿ ಈತ ಅಲ್ಲಿ ಸಬ್ ರಿಜಿಸ್ಟರ್ ಅಲ್ಲಿ ಮದುವೆ ಮಾಡಿಕೊಂಡಿದ್ದಾನೆ. ಮತ್ತು ಗಾಯತ್ರಿ ಏನು ಮುಖ್ಲಪ್ಪನ ಜೊತೆ ಇಲ್ಲಿ ಅಂದ್ರೆ ಕ್ವಾಜಾನ್ ಜೊತೆ ಹಲವು ದಿನಗಳಿಂದ ಇವಳು ಸಹ ಇಲ್ಲಿ ಅಂದ್ರೆ ರೀಲ್ಸ್ ನಲ್ಲಿ ಹೋಗ್ತಾ ಇದ್ರು. ಇಬ್ಬರು ಈ ಪರಸ್ಪರ ರೀಲ್ಸ್ ಮಾಡ್ತಾ ಇದ್ರು ಮತ್ತು ಕೆಲವೊಂದಿಷ್ಟು ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಮಾಡಿ ಇಲ್ಲಿ ಅಂದ್ರೆ ವೈರಲ್ ಮಾಡ್ತಾ ಇದ್ರು. ಆದ್ರೆ ಇವರಿಬ್ರು ಮದುವೆ ಆಗಿದ್ದಾರೆ. 3 ತಿಂಗಳಿಂದನೂ ಸಹ ಇಲ್ಲಿ ಅಂತಂದ್ರೆ ಯಾರು ಈ ಗಾಯತ್ರಿ ತಾಯಿ ಹೇಳಿದರೆ, ಗಾಯತ್ರಿ ತಂದೆ ತಾಯಿಗೆ ಇವರು ನಿರಂತರವಾಗಿ ನೀವೇನಾದ್ರೂ ಪೊಲೀಸ್ ಠಾಣೆಗೆ ಮೆಟ್ಟಿಲು ಹತ್ತಿದ್ರೆ ನಿಮ್ಮನ್ನು ನಾನು ಸುಮ್ಮನೆ ಬಿಡುದಿಲ್ಲ, ನನಗೆ ಇಲ್ಲಿ ಅಂದ್ರೆ ದೊಡ್ಡ ವ್ಯಕ್ತಿಗಳೇ ಇಲ್ಲಿ ಅಂದ್ರೆ ಪರಿಚಯ ಇದ್ದಾರೆ ಅಂತೇಳಿ ಈತ ಏನು ಗಾಯತ್ರಿಯ ತಂದೆ ತಾಯಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರ ಏನಿದೆ ಆ ದೂರಿನಲ್ಲಿ ಉಲ್ಲೇಖ ಮಾಡಿರೋದು. ಈ ಸಂಪುಟಕ್ಕೆ ಈಗಾಗಲೇ ಏನು ಕ್ವಾಜಾನ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಂತಹ ಹಳೆ ಹುಬ್ಬಳ್ಳಿಯ ಪೊಲೀಸರು ಮುಂದಿನ ವಿಚಾರಣೆಯನ್ನು ಮಾಡ್ತಾರೆ. ಇವತ್ತು ಮಧ್ಯಾಹ್ನದವರೆಗೆ
ಈತನನ್ನ ಕ್ವಾಜನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಏನು ಗಾಯತ್ರಿ ಏನಿದ್ದಾಳೆ ಆ ಗಾಯತ್ರಿಯನ್ನು ಕರೆಸಿ ನಿನಗೇನಾದ್ರೂ ಹೇಳು ಅಂತಂದ್ರೆ ಬಲವಂತವಾಗಿ ಕರೆದುಕೊಂಡು ಹೋಗಿದಾರ ಅಥವಾ ನೀವು ಇಬ್ರು ಪರಸ್ಪರ ಪ್ರೀತಿ ಮಾಡಿ ಇಲ್ಲಿ ಯಾರೇ ಒತ್ತಾಯಕ್ಕೆ ನೀನು ಮದುವೆ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ಪೊಲೀಸರು ತನಿಖೆ ಮಾಡಲಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗೆ.